ಸ್ವಾತಿ, ಇವತ್ತು ಸಂಜೆ ನೀನು ರೆಡಿ ಆಗಿರೋ, ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಲೋಫರ್ ನನ್ನ ಮಗನ ಸ್ವಲ್ಪ ಅಡ್ರೆಸ್ ಕೊಡಿಲಿ, ಅವ್ನು ಹುಡ್ಕೊಂಡು ಹೋಗಿ ಸರ್ರೆ ಒಡಿಸ್ಬಿಡ್ತೀನಿ. ಅವ್ನು 4 ಹುಡುಗರನ್ನ ಕರ್ಕೊಂಡೋಗಿ ಚೆನ್ನಾಗೆ ಬಾರಿಸ್ಬಿಡ್ತೀನಿ ಆ ಲೋಫರ್ ನನ್ನ ಮಗನಿಗೆ. ಅಡ್ರೆಸ್ ಕೊಡಿಲಿ, ಅವ್ನು ಎಲ್ಲಿ ಏನು ಮಾಡ್ತಾ ಇದ್ದಾನೆ ಏನು ಅಂತೇಳಿ ನಾನು ಸ್ವಲ್ಪ ಅವ್ನು ತಿಳ್ಕೊಬಿಟ್ಟು ನನಗೆ ಸರಿಯಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಇವತ್ತು ಸಂಜೆ ನೀನು ರೆಡಿಯಾಗಿರು. ಆಯ್ತು, ರೆಡಿ ಆಗಿರ್ತೀನಿ. ಅಲ್ಲಿ ಒಪ್ಪರ್ ನಮ್ಮ ಮಗನ ಸವಾಸನೇ ಬೇಡ ಬಿಡು. ನಾವಿಬ್ರು ಮದುವೆ ಆಗ್ಬಿಟ್ರೆ ಅವ್ನು ಸುಮ್ಮನೆ ಆಗ್ತಾನಲ್ಲ, ನಮ್ಮ ಸವಾಸಕ್ಕೆ ಬರಲ್ಲ. ನಾವಿಬ್ರು ಮದುವೆ ಆಗ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಇದ್ಬಿಡ್ತಾನೆ. ಅದೇ ಮತ್ತೆ ಮದುವೆ ಆದರೆ ಸುಮ್ಮನೆ ಆಗ್ತಾನಲ್ವ, ಅವನೇನು ನಮ್ಮ ಸವಾಸಕ್ಕೆ ಬರಲ್ಲ. ಇಲ್ಲ, ಅವ್ನು ನಮ್ಮ ಸವಾಸಕ್ಕೆ ಬರೋದೇ ಇಲ್ಲ. ಇವತ್ತೇನೆ ನಾವು ಎಷ್ಟೊತ್ತಿದ್ರು ಮನೆ ಖಾಲಿ ಮಾಡಿಬಿಡ್ಬೇಕು. ಯಾಕಂದರೆ ನಮ್ಮ ಅಮ್ಮ ಇನ್ಮೇಲೆ ಮನೆ ಬಿಟ್ಟು ಎಲ್ಲೂ ಹೋಗಲ್ವಂತೆ. ನನ್ನ ಅಪ್ಪ ಹೇಳೈತೆ, ನೀನೇನು ಕೆಲ್ಸಕ್ಕೆ ಬರೋದು ಬೇಡ, ಇವ್ರು ನೋಡ್ಕೊಂಡಿಲ್ಲ ಇವರು ಎಲ್ಲೂ ಆಚೆ ಹೋಗೋದು ಬೇಡ, ಮನೆಯಾಗೇನೆ ಮನೆ ಕೆಲಸ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಕೆಲಸ ಮನೆಯಾಗೇನೆ ಮಾಡೋ ಅಂಥ ಕೆಲಸ ಏನಾರ ಮಾಡ್ಕೊಂಡು ಇವಾಗ ಕಟ್ಟೋದು ಹೂವು ಏನಾದರೂ ಹಾಕ್ಸೋಕ್ಕೆ ಹೇಳ್ತೀನಿ. ನನ್ನ ಫ್ರೆಂಡ್ ಒಂದು 10 kg ಹೂವು ತಂದು ಹಾಕ್ತಾನೆ. ಸೇವಂತಿಗೆ ಹೂವು, ಮಲ್ಲೆ ಹೂವು ಎಲ್ಲನ ಕಟ್ಕೊಂಡು ಮನೇಲೇ ಇರೋಕ್ಕೆ ಹೇಳು. ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು, ಮನೆಯಿಂದ ಆಚೆ ಕಾಲಿಕ್ಕಿದ್ರೆ ಅಷ್ಟೇ, ಏನು ಬೇಡ ಅಂತ ಹೇಳೈತೆ. ಅದಕ್ಕೆ ಇವತ್ತೊಂದಿನ ಬರಲಿ, ಇವತ್ತೊಂದಿನ ಬಂದು ಪೇಮೆಂಟ್ ಇಸ್ಕೊಂಬ ಅಂತೇಳಿ ಕರ್ಕೊಂಡು ಹೋಗೈತೆ ನಮ್ಮಮ್ಮ ನಾಳೆಯಿಂದ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತೈತೆ. ನಮಗಿಲ್ಲೂ ತೊಂದರೆ ಆಗುತ್ತೆ. ನಮ್ಮಮ್ಮ ಮನೆಗಿದ್ಬಿಟ್ರೆ ಎಲ್ಲೂ ನಮ್ಮನ್ನು ಆಚೆ ಕಳಿಸಲ್ಲ. ಅದಕ್ಕೇ ಅವರು ಇಂಥ ನಿರ್ಧಾರ ತಗೊಂಡಿದ್ದಾರೆ. ಇವತ್ತು ಎಷ್ಟೊತ್ತಿದ್ರು ನಮ್ಮ ಮನೆ ಖಾಲಿ ಮಾಡಬೇಕು. ನೋಡಿವಳೆ ಅಂತ ಮೋಸಗಾತಿ. ಇವನು ಯಾವನ ಜೊತೆಗೆ ಮಾತಾಡ್ತಾ ಇದ್ದಾಳೆ. ಇವಳು ಭಾಳ ಮೋಸಗಾತಿ, ಮೋಸ ಮಾಡ್ತಾ ಇದ್ದಾಳೆ. ನಾನು ಏನೋ ಎಲ್ಲೋ 10 ರೂಪಾಯಿ ಉಳಿಸಿದ್ದಕ್ಕೆ ಅದನ್ನೇ ಒಂದು ದೊಡ್ಡದಾಗೆ ಇದು ಮಾಡಿಕೊಂಡು ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ. ಇವಳನ್ನಂತೂ ಬಿಡಲ್ಲ ನಾನು. ನೋಡೋಣ, ಅವ್ನು ಮದುವೆ ಆಗ್ತಾನೆ, ನಾನು ಮದುವೆ ಆಗ್ತೀನಿ. ಅಲ್ಲ ನೋಡಿ, ಎಷ್ಟು ಆಟ ಆಡ್ತಾ ಇದ್ದಾಳೆ ಇವಳು ನನ್ನಂಥ ಹುಡುಗನ ಕಳ್ಕೊಂಡ್ರೆ ಇವಳು ಲೈಫೇ ಹಾಳು ಮಾಡ್ಕೊಳಂಗಾಗುತ್ತೆ ಬಿಡು. ನೋಡೋಣ, ಇವ್ನಿಗೆ ಹೇಳ್ತೀನಿ, ಇಲ್ಲೇ ಅವಳ ಜೀವನ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಪಾಪ ಅವ್ರ ಅಪ್ಪ ಅವರಮ್ಮ ತುಂಬ ಒಳ್ಳೆಯವರು, ನಾನು ನಂಬಿದ್ದಾರೆ, ಮದುವೆ ಆಗಪ್ಪ ಅಂತೇಳಿ ಅಷ್ಟೊಂದೆಲ್ಲ ಹೇಳಿದ್ದಾರೆ, ಆಗ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ಆದರೆ ಈ ಲೋಫರು ಇಂಥ ಕೆಲಸ ಮಾಡ್ತಾ ಇದ್ದಾಳೆ. ಬಿಡಲ್ಲ, ಇವಳನ್ನ ಮಾತ್ರ ಬಿಡಲ್ಲ, ಸುಮ್ಮನೆ ಮಾತ್ರ ಬಿಡಲ್ಲ. ನನ್ನ ಮಗ ನೋಡ್ಬಿಟ್ಟು ಲೋಫರ್ ನನ್ನ ಮಗ ಇವನು. ಏನಕ್ಕ, ಏನು ಮಾತಾಡ್ತಾ ಇದೆಯಾ? ಏನಿಲ್ಲ ಕಣಮ್ಮ, ಇವತ್ತು ನಾನು ನಿಮ್ಮ ಅಕ್ಕ ಹೊರಡ್ತಾ ಇದ್ದೀವಿ, ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ಮದುವೆ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇನ್ಮೇಲೆ ನಿಮ್ಮಮ್ಮ ಮನೇಲಿ ಇರುತ್ತೆ ಅಂತ ಹೇಳಿದ್ರಂತೆ ಬೆಳಿಗ್ಗೆ. ನಾನು ಮನೇಲೇ ಇರ್ತೀನಿ, ಇನ್ಮೇಲೆ ಎಲ್ಲೂ ಹೋಗಲ್ಲ, ಇವ್ರನ್ನ ಬಿಟ್ಟು ಆಚೆ ಕಳಿಸಲ್ಲ ಎಲ್ಲೂ, ನಮ್ಮ ಮನೆಗಿದ್ರೆ ಭಯವಾಗಿರ್ತಾರೆ ಅಂತ ಏನೋ ನಿಮ್ಮಮ್ಮ ಮಾತಾಡಿದ್ರಂತೆ. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರು ನಾವು ಜಾಗ ಖಾಲಿ ಮಾಡಬೇಕು ಇಲ್ಲಿಂದ ಅಂತೇಳಿ ಮಾತಾಡ್ಕೊಳ್ತಾ ಇದ್ವಿ. ನಮ್ಮಮ್ಮ ಅಂತೂ ಯಪ್ಪ ಹೆಂಗೆ ಆಡ್ತೈತೆ. ಇನ್ಮೇಲಿಂದ ಮಾಚಿ ಕಾಲಿಕ್ರಿ ಏನಿಲ್ಲ ಅಂತ ಹೇಳೋಗೈತೆ. ಇವತ್ತು ಕೆಲ್ಸಕ್ಕೆ ಹೋಗೈತೆ, ಇವತ್ತು ಕೆಲ್ಸಕ್ಕೆ ಹೋಗಿದ್ದು ನಾಳೆಯಿಂದ ಹೋಗಲ್ಲ. ಅದಕ್ಕೇ ಇವತ್ತೇ ಕರ್ಕೊಂಡು ಹೋಗ್ಬಿಡು ಮಮ್ಮ, ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆಗಿಬಿಡ್ರಿ. ಅಲ್ಲೋಪರ್ ನನ್ನ ಮಗ ಸಿದ್ದು ಕೊಡ್ತಾರೆ, ಅವನು ಸರಿಯಾಗಿ ನೋಡ್ಕೊಳ್ಳಲ್ಲ ನಮ್ಮ ಅಕ್ಕನ್ನ. ಅದಕ್ಕೇ ನಮಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ನನಗೂ ಅಕ್ಕ ನಿನ್ನ ಜೀವನ ಮಾವನ ಮದುವೆ ಆಗಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ. ರೆಡಿ ಆದ್ರಾ? ಇಲ್ಲ ಜೀವಿತಕ್ಕ, ಅದನ್ನೇ ಮಾತಾಡ್ತಾ ಇದ್ವಿ. ಇವತ್ತು ಸಂಜೆ ಅಷ್ಟೊತ್ತಿಗೆ ರೆಡಿ ಆಗು ಅಂತಂದ್ರು. ಸಂಜೆ ಅಷ್ಟೊತ್ತಿಗೆ ಬೇಡ, ಇವತ್ತು ಎಷ್ಟೊತ್ತಿದ್ರು ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು. ಇವಾಗಿಂದ ಈಗಲೇ ನಮ್ಮ ಅಮ್ಮ ಬರೋದಿಗೆ 5:30 6 ಗಂಟೆ ಆಗುತ್ತೆ. ಅಷ್ಟರೊಳಗಾಗಿ ನಮ್ಮ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಂದಾನ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ. ಇವಾಗ ನಾನು ಇಲ್ಲೇ ಇದ್ಬಿಟ್ರೆ ನಮ್ಮಮ್ಮ ಮತ್ತೆ ನಾನು ಆಚೆ ಕಳಿಸೋದಿಲ್ಲ. ರೂಮಿಗೆ ಬೀಗ ಹಾಕಿ ಕೂಡ ಹಾಕ್ಬಿಡ್ತಾರೆ. ಎಲ್ಲೂ ಆಚೆ ಕಳಿಸಲ್ಲ, ಎಲ್ಲೂ ಹೋಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಅಷ್ಟರೊಳಗೆ ಹೋಗೋಣ ಬಿಡು, ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ತೀಯಾ? ಏನೇನು ಡಾಕ್ಯುಮೆಂಟ್ ಬೇಕು, ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ಕು, ಏನಾದರೂ ನಿನಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಗಳು, ಚಿಕ್ಕ ಪುಟ್ಟ ಡಾಕ್ಯುಮೆಂಟ್ಗಳೆಲ್ಲ ತಗೋ. ಯಾಕಂದರೆ ಏನಕ್ಕಾದ್ರೂ ಬೇಕಾಗುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಗಳೆಲ್ಲ ತೊಗೊಬಿಟ್ಟು ನೀನು ಸ್ವಲ್ಪ ಎಲ್ಲ ರೆಡಿ ಆಗಿಬಿಡು, ಹೋಗೋಣ ಅಷ್ಟೇ. ನಿನ್ಗೆ ಏನೇನು ಬೇಕು ಮೇನ್ ಎಲ್ಲ ತೊಗೊಬಿಡು. ಈಗ ಸಡನ್ನಾಗೆ ಏನಾದರೂ ತೊಗೊಳಕ್ಕಾಗಲ್ಲ ಅಂಥದ್ದು ಏನಾದ್ರೂ ನಿನಗೆ ಬೇಕಾಗಿರೋಂಥದ್ದು. ನಿಮ್ಮಪ್ಪ ನಿಮ್ಮಮ್ಮ ನಿನಗೇನಾದರೂ ಒಡವೆ ಮಾಡಿಸಿದ್ರೆ ಒಡವೆ, ನಿನಗೆ ಏನಾದರೂ ಮಾಡಿಸಿರ್ತಾರಲ್ಲ, ಯೋಗ್ಯತೆ ನಮಗೇನು ಮಾಡಿಸಿಲ್ಲ. ಅವ್ರದ್ದು ಏನು ಹೇಳ್ತೀಯ? ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕೂಲಿ ಮಾಡ್ಕೊಂಡಿದ್ರು ಅವಳಿಗೆ ಕಿವಿ ಒಲೆ ಮಾಡಿಸಿಕ್ಕವ್ರಂತೆ. ನಮ್ಗೆ ಯಾಕೆ ಕಿವಿ ಒಲೆನೂ ಮಾಡಿಸಿಲ್ಲ, ಎಂಥದ್ದು ಮಾಡಿಸಿಲ್ಲ. ಏನು ದೊಡ್ಡದಾಗ ನಮ್ಮಪ್ಪ ನಮ್ಮಮ್ಮ ಮಾತಾಡ್ತಾರೆ ಅಷ್ಟೇ, ಅವ್ರು ಏನು ಮಾಡಿಸಿಲ್ಲ. ಜೀವನ್ ನನಗೇನು ಮಾಡಿಸಿಲ್ಲ, ಸಾಕ್ಬಿಡು. ಗ್ಯಾರಂಟಿ ಒಡವೆ ಇಟ್ಕೊಂಡ್ರೆ ಅವೇ ಗೋಲ್ಡ್ ಥರ ಕಾಣಿಸುತ್ತೆ. ಅದೆಲ್ಲ ಏನು ನೀವಿಬ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರೆ ಎಷ್ಟೊತ್ತಪ್ಪ. ಬಂಗಾರ ತಗೊಳ್ಳೋದೇನು ದೊಡ್ಡದಲ್ಲ. ಒಟ್ಟಿನಲ್ಲಿ ದುಡ್ಡು ಇರಬೇಕು. ದುಡ್ಡು ಇರಿದ್ರೆ ಬಂಗಾರದ ಅಂಗಡಿ ಏನು ಮಸ್ತಾಗಿದ್ದಾವೆ, ಹೋಗಿ ತರ್ಬೋದು. ನೀವಿಬ್ರು ಚೆನ್ನಾಗಿ ದುಡ್ದು ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು. ಎಲ್ಲರಿಗಿನ ಒಂದು ಕೈ ಮುಂದೆ ಅನ್ನಂಗೆ ಇರ್ಬೇಕು ನಾವು ಅಲ್ಲಿ. ಆ ಋತುನು ಮನೆ ಕಟ್ಟಿದ್ದಾಳೆ ಅಂತ ಹೇಳ್ತಿದ್ರು ಇವರು. ಅವರೆಲ್ಲರಿಗಿನ ನಾವು ಚೆನ್ನಾಗಿರ್ಬೇಕಲ್ಲಿ. ನನಗೆ ಅದೇ ಇರೋದು, ಅವರೆಲ್ಲರಿಗಿನ ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು ನನಗೆ. ಅಲ್ಲ, ಎಷ್ಟೊಂದು ಕೇಣಿ ಕಿತಾಪತಿ ಮಾಡ್ತಾಳೆ ಗೊತ್ತೇ. ಅವರೆಲ್ಲ ನಮ್ಮ ಮೇಲೆ ಭಾಳ ಕೇಣಿ ಕಿತಾಪತಿ. ಇನ್ನೊಬ್ಳು ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ ಬಿಡು ಇವಳೆ ಸ್ವಾತಿ. ನೀನು ತಲೆ ಕೆಡಿಸ್ಕೊಬೇಡ. ನೀನು ನನ್ನ ಜೊತೇಲಿದ್ದರೆ ನಾನು ಪ್ರಪಂಚನ ಗೆಲ್ತೀನಿ. ನೀನು ನನ್ನ ಜೊತೆಗೆ ಇದ್ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಇವತ್ತು ರೆಡಿ ಆಗಿಬಿಡು, ಸರಿನಾ? ಇವತ್ತು ಹೊರಟೋಗ್ಬಿಡೋಣ. ಹೋಗ್ಬಿಟ್ಟು
ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿ ಮದುವೆ ಆಗ್ಬಿಟ್ಟು ಆರಾಮಾಗಿ ನೆಮ್ಮದಿ ಜೀವನ ಮಾಡೋಣ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಿಮ್ಮಪ್ಪ ಏನಾನ ಮಾಡ್ಕೊಂಬ್ಲೇಳು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇಷ್ಟ ಆದರೆ ಚೆನ್ನಾಗಿದ್ರೆ ಅವರೇ ಬರ್ತಾರೆ, ಅಪ್ಪ ಅಮ್ಮನೇ. ಅದೇ ಮತ್ತೆ ನೀವು ಚೆನ್ನಾಗಿದ್ರೆ ಇಲ್ಲೋಡು ನಿಮ್ಮ ತಕ್ಕೆ ಬರ್ತಾರ ಅವರು. ಅಯ್ಯೋ ನಮ್ದು ತಪ್ಪಾಯ್ತು ಬಿಡಪ್ಪ, ಬತ್ತಾ ಹೋಗ್ತಾ ಸೇನಾಕಿರ್ರಿ ನಮ್ತ ಬರ್ತಾರೆ. ಒಟ್ನಲ್ಲಿ ನೀವು ಚೆನ್ನಾಗಿರ್ಬೇಕು, ಅವ್ರಿಗೆ ಎದು ಗೊತ್ತಂಗೆ ಚೆನ್ನಾಗಿದ್ದಾರಪ್ಪ ಅನ್ನೋ ಥರ ಚೆನ್ನಾಗಿರ್ಬೇಕು. ಎಲ್ಲರ ಮುಂದೂ ನೀವು ಚೆನ್ನಾಗಿದ್ದೀವಿ ಅನ್ನೋ ಥರ ತೋರಿಸ್ಕೋಬೇಕು. ಎಲ್ಲರ ಮುಂದೂ ಚೆನ್ನಾಗಿದ್ರೆ ಸಾಕು. ಗಳಪ್ಪ ಹೋಗಿ ಮದುವೆ ಆಗಿದ್ಕೆ ಚೆನ್ನಾಗಿದ್ದಾಳಪ್ಪ ಅಂತ ಅಂದರೆ ಸಾಕು. ಅವ್ನು ಯಾವನ್ಗೋ ಕೊಡ್ತಿದ್ವಿ, ಅಲ್ಲಿ ಕೊಟ್ಟಿದ್ರೆ ಅವಳ ಜೀವನ ಹೆಂಗಿರೋದೋ ಏನೋ, ಹೆಂಗೆ ಇವನು ಮದುವೆ ಆಗಿರೋದ್ಕಂತೂ ಚೆನ್ನಾಗಿದ್ದಾಳೆ ಅಂತ ಜನ ಕೊಂಡಾಡಿದ್ರೆ ಸಾಕು. ಇವಾಗ ಹೆಂಗೆ ಅಂತಂದರೆ, ಇವಾಗ ಅವನಿಗೆ ಅಯ್ಯೋ ಅವನೇ ಆದರೂ ಆಗ್ಬೋದಾಗಿತ್ತು ಅಂತೇಳಿ ಮಾತಾಡಬಾರ್ದು ಜನ. ಅಯ್ಯೋ ಆ ಹುಡುಗನ ಯಾರನ್ನೋ ನೋಡಿದ್ರು, ಹೆಂಗೋ ಬಿಡು ಇವನು ಮದುವೆ ಆಗಿರೋದಕ್ಕೆ ಚೆನ್ನಾಗಿದ್ದಾಳಪ್ಪ ಅಂತ ಜನ ನಿಮ್ಮನ್ನು ಹೊಗಳಬೇಕು. ಆ ರೀತಿ ಇರ್ಬೇಕು ನೀವಿಬ್ರು. ಅಣ್ಣ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಮದುವೆ ಆಗ್ಬಿಡು ಅಷ್ಟೇ. ಅವ್ರ ಅಮ್ಮ ಅಂದಮೇಲೂ ಹಂಗೆ ಹಾರಾಡ್ತಾಳೆ. ಏನು ಹಂಗೆ ಬಂದು ನನಗೂ ಬಾಯಿಗೆ ಬಂದಂಗೆ ಬೈತಾಳೆ ಅವ್ರ ಅಮ್ಮಯ್ಯ. ಅಯ್ಯಪ್ಪ ಹಿಂಗೆ ಮಾತಾಡೋಳಂದ್ರೆ ಹಂಗೆ ಮಾತಾಡೋಳು ಅವ್ರಮ್ಮ. ನನ್ನ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡೋದ್ಲು. ನೀನೇನಾನ ಬಾ ನಮ್ಮ ಮನೆ ತಕ್ಕೆ, ಹಂಗೆ ಮಾಡ್ತೀನಿ. ಅದಕ್ಕೆ ನಾನು ಬೆಳಗ್ಗೆಯಿಂದ ಬಂದಿರಲಿಲ್ಲ ಕಣೆ ಸ್ವಾತಿ ಮುತ್ತು. ನಮ್ಮಮ್ಮ ಹಂಗೇನೆ ಸ್ವಲ್ಪ ಸಿಟ್ಟು ಜಾಸ್ತಿ. ನಮ್ಮಪ್ಪ ಏನೇನೋ ಹೆಂಗೋ ನಮ್ಮ ಅಪ್ಪಗೆ ಏನೋ ಒಂದು ಹೇಳಿ ಸುಮ್ಮನೆ ಇರಿಸ್ಬೋದು, ಆದರೆ ನಮ್ಮಮ್ಮಗೆ ಏನೂ ಹೇಳೋಕ್ಕಾಗಲ್ಲ. ನಮ್ಮನ್ನು ಬೆಳಗ್ಗೆಯಿಂದ ತರಾಟೆಗೆ ತಕ್ಕೊಂಡಿತ್ತು, ಬೆಳಗ್ಗೆಯಿಂದನೂ ಎದ್ದಾಗಿಂದಲೂ ಬೇಡ. ಅಯ್ಯೋ ಇವರು ಹಂಗೆ ಹಿಂಗೆ ಅಂದಮೇಲೆ ಹೋಗಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಕಾಲು ಮುರಿಕ್ಬಿಡ್ತೀನಿ, ಬರೆ ಹಾಕ್ಬಿಡ್ತೀನಿ, ಟೈಮ್ ಕಾಲು ತೆಗ್ದು ಆಚೆಗೆ ಹೋಗ್ಲಿ ಬರೆ ಹಾಕ್ಬಿಡ್ತೀನಿ ಕಾಲಿಗೆ ಅಂತೇಳಿ. ಏನು ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದ ಬೇಡ ಸುಪ್ರಭಾತ ಕೇಳಿ 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 ಸಾಕಾಗ್ಬಿಟ್ಟೈತೆ. ನಿಮ್ಮಪ್ಪ ನಿಮ್ಮಮ್ಮ ಇದ್ದಾಗ ಅವ್ರು ದೊಡ್ಡ ನಾನು ಎದ್ರಕೊಂಡು ಸುಮ್ಮನಾಗ್ಬಿಡ್ತೀನಿ ಅಂತ ತಿಳ್ಕೊಬಿಟ್ಟಾರೆ. ಎದುರಿಸಿದ್ದೀನಿ, ಅವನೇನು ನಮ್ಮ ಸವಾಸಕ್ಕೆ ಬರಲ್ಲ, ಆರಾಮ ಸುಮ್ಮನೆ ಇದ್ಬಿಡ್ಬೋದು ಅಂತ ತಿಳ್ಕೊಬಿಟ್ಟವ್ರೆ. ಆದರೆ ಅವ್ರಿಗೆಲ್ಲ ಎದ್ರಕೊಂಡು ನಾವು ಸುಮ್ಮನೆ ಆಗ್ತೀವಿ. ಅವ್ರಿಗೆಲ್ಲ ಎದ್ರಕೊಂಡು ನಾವು ಸುಮ್ಮನೆ ಹಂಗಿದ್ರಿನೇ ಯಾಕೆ. ನೀನು ನಾನು ಸುಮ್ಮನಾಗ ಅಂತವನಲ್ಲ, ನಾನು ಒಂದ್ಸತಿ ಕಣ್ಣು ಹಾಕಿದ್ಮೇಲೆ ಆ ವಕ್ಕಿ ಆರಿಸ್ಕೊಂಡು ಹೋಗಿ ಅವ್ರಿಗೂ ಬಿಡಲ್ಲ ಅಂತ ಹೇಳಿದ್ದೀನಿ. ನಿಮ್ಮಪ್ಪ ನಿಮ್ಮಮ್ಮಗೆ ಚಾಲೆಂಜ್ ಮಾಡಿದ್ದೀನಿ ನಾನು. ನೋಡಿ ಯಾಕೆ ಫೋನ್ ಮಾಡಲ್ಲ ಸ್ವಾತಿ, ಮಾತಾಡ್ಸ್ಕೊಂಡು ಹೋಗೋಣ ಯಾಕೆ ಏನು ಎತ್ತ ಹೋಗಿ ಮಾತಾಡ್ಸ್ಕೊಂಬರಪ್ಪ ಅಂತ ಅಂತು. ಮಾಮ ಫೋನ್ ಮಾಡಿದ್ಕೆ ಮನೆ ತಗಿದ್ದಾರೆ ಅಂತ ಬಂದಿದ್ದಕ್ಕೆ ನೋಡಿ ಎಂಥ ಅವತಾರಗಳು ಆಡ್ತಾ ಇದ್ದಾಳೆ. ನನ್ನ ಮಗನಂತೂ ಸರಿಯಾಗಿ ಹೋಗ್ತೀನಿ. ನಾನು ಇಷ್ಟಪಟ್ಟಿದ್ದು ಕಾಣೋ ಲೋಫರ್ ನನ್ನ ಮಗನೇ. ನಾನು ಫಸ್ಟು ಹಿಂಗೆಲ್ಲ ಆಗೈತೆ, ನಾನು ತಿಂದುಬಿಟ್ಟಿರೋ ಅಂಥ ಏಂಜಲು ತಿಂತಾ ಇದೆಯಲ್ಲೋ ಲೋಫರ್ ಅಂತೇಳಿ ಅಂತೀನಿ. ಅಂತೀನಿ ಬಿಡಲ್ಲ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಲ್ಕಿಸ್ಕೊಂಡು. ಚೆನ್ನಾಗಿತ್ತೇ ಬಿಡೋ ಸ್ವಾತಿ, ಏನು ಚಿಂತೆನೆ ಮಾಡಬೇಡ. ನಮ್ಮ ಅಣ್ಣನ ಮದುವೆ ಆಗ್ಬಿಟ್ರೆ ನೀನು ರಾಣಿ ಥರ ಇರ್ತೀಯ. ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ಹಂಗೆ ಹಿಂಗೆ ಅಂತ ಜನ ಈಗ ಇಲ್ಲೋಡು ತಂದಿಡೋ ಜನ ಸಾವಿರಾರು ಜನ ಇರ್ತಾರೆ. ಈಗ ಊರನ್ನ ಮೇಲೆ ಕಿತಾಪತಿ ಮಾಡೋ ಅಂಥ ಜನ ಇದ್ದೇ ಇರ್ತಾರೆ. ಆ ಊರು ಅನ್ನಿಸ್ಕೊಳ್ಳಲ್ಲ. ಕಿತಾಪತಿ ಮಾಡೋ ಅಂಥ ಜನ ಇಲ್ಲ ಅಂತಂದರೆ ಅದನ್ನು ಊರು ಅನ್ನಿಸ್ಕೊಳ್ಳಲ್ಲ, ಬೇರೆ ಏನೋ ಆಗ್ಬಿಡುತ್ತೆ. ಅದಕ್ಕೇ ಎಲ್ಲೋದ್ರೂ ಎಲ್ಲ ಊರಲ್ಲೂ ಅಂಥ ಜನಗಳು ಇದ್ದೇ ಇರ್ತಾರೆ. ಅಂಥ ಜನಗಳು ಇದ್ದಾಗ ನಾವೇನು ಮಾಡಬೇಕು ಅಂತಂದರೆ, ನಾವು ಬುದ್ಧಿವಂತಿಕೆಯಿಂದನ ನಾವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಅಂಥ ಜನಗಳನ್ನೆಲ್ಲ ತಲೆ ಕೆಡಿಸ್ಕೊಂಬಂಗೆ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ಬೇಕು. ನಮ್ಮ ಅಣ್ಣನ ಬಗ್ಗೆ ಇವಾಗ ನೀನು ಏನಾನ ಊರಿಗೆ ಹೋಗು, ಹಂಗೆ ಹಿಂಗೆ ಇವ್ನ ಯಾಕೆ ಮದುವೆ ಆದೆ, ಇವ್ನ ಯಾಕೆ ಹಿಂಗೆ ನೀನು ಇಷ್ಟಪಟ್ಟು ಮದುವೆ ಆದೆ, ಇವನು ಹಂಗೆ ಹಿಂಗೆ ಅಂತ ನಮ್ಮ ಅಣ್ಣನ ಬಗ್ಗೆ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅಂಥ ಜನಗಳನ್ನೆಲ್ಲ ಸೈಡಿಗೆ ಎಸ್ಬಿಡು ನೀನು. ಗೊತ್ತು ತಗ ಜೀವಿತ. ಸ್ವಾತಿಗೆ ಗೊತ್ತೈತೆ ಯಾರ ಹತ್ರ ಹೆಂಗಿರ್ಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಎಂತೆಂಥ ಜನಗಳೆಲ್ಲ ಇದ್ದಾರೆ ಅಂತೇಳಿ ಸ್ವಾತಿಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಅವಳಿಗೆ ನಾವೇನು ಹೇಳ್ಕೊಡ ಅಂಥದ್ದೇನಿಲ್ಲ, ಅವಳೆಲ್ಲ ತಿಳ್ಕೊಂಡಿದ್ದಾಳೆ. ನಾನು ಹೆಂಗೆ ಅಂತ ಅವಳಿಗೆ ಗೊತ್ತು, ಅವಳು ಹೆಂಗೆ ಅಂತ ನನಗೆ ಗೊತ್ತು, ಅಷ್ಟೇ ಸಾಕು. ಅಯ್ಯೋ ಇಲ್ಲ ನೋಡಲ್ವಾ, ಗಗನ ವಿನುತಾ ಏಮು ಮತ್ತು ಅವಳು ಎಷ್ಟು ನಮ್ಮ ಮೇಲೆ ಕೇಣಿ ಕಿತಾಪತಿ ಮಾಡ್ತಾರೆ. ಧನುಷ ಇವರೆಲ್ಲನ ನಮ್ಮ ಮೇಲೆ ಎಷ್ಟು ಕೇಣಿ ಕಿತಾಪತಿ ಮಾಡ್ತಾ ಇದ್ದಾರೆ. ಇಂಥ ಜನಗಳು ಇಲ್ಲೇ ನೋಡಲ್ವಾ. ಅಯ್ಯೋ ಎಂತೆಂಥ ಜನಗಳು ಇರ್ತಾರೆ ಅಂತ ನನಗೆ ಇಲ್ಲೇ ಗೊತ್ತು. ಇಲ್ಲೇ ನೋಡಿದ್ಮೇಲೆ ಅಲ್ಲಿನ ಯಾಕೆ. ಅಯ್ಯೋ ಅವಳು ಗಗನ ನೋಡು, ಅವಳೆಷ್ಟು ಕೇಣಿ ಮಾಡ್ತಾಳೆ. ನೀವು ಇಲ್ಲಿ ಮದುವೆಯಾಗಿ ಬಂದಿರೋದಕ್ಕೆ ಅವಳು ಅಷ್ಟೇ ನಿಮ್ಮ ಮೇಲೆ ಎಷ್ಟು ಕೇಣಿ. ಇಂಥರ ಮನೆಗೆ ಯಾಕೆ ಮದುವೆ ಆಗಿ ಬಂದ್ಲು ಹಂಗೆ ಹಿಂಗೆ ಅಂತ ನಿಮಗೆ ಎಷ್ಟು ಹೇಳಿದ್ರು. ಹಂಗೆ ಮತ್ತು ಜನ ಸರಿ ಇಲ್ಲ. ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದ್ರೆ ಸಹಿಸ್ಕೊಂಬಲ್ಲ. ಅವ್ರು ಹೇಳೋ ಅಂತ ಕೇಣಿ ಕಿತಾಪತಿ ಮಾತುಗಳೆಲ್ಲ ಗೊತ್ತೈತೆ ನನಗೆ. ನಾನೇ ಅಂಥವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಜೀವನ ಜೊತೆ ಇವತ್ತು ಓಡೋಗೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ಇವತ್ತು ಜೀವನ ನಾನು ತುಂಬ ಇಷ್ಟಪಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮ ಬೇರೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತೀನಿ ಅಂತ ಬೇರೆ ಹೇಳ್ಬಿಟ್ಟೈತೆ. ಅದಕ್ಕೆ ಯಾಕೆ ಬೇಕು ಇವತ್ತೇನೆ ಸಡನ್ನಾಗೆ ನಿರ್ಧಾರ ತೊಗೊಂಡು ಇಬ್ಬರು ಮದುವೆ ಆಗಕ್ಕಂತೇಳಿ ನಿರ್ಧಾರ ಮಾಡ್ಕೊಂಡು ಇನ್ಮೇಲಿಂದ ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ. ಯಾಕಂದರೆ ನನಗೆ ಸಿದ್ಧನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಸಿದ್ಧನ ಮದುವೆ ಆಗಬೇಕು ಅಂತ ತುಂಬ ಬಲವಂತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಜೀವನ ನನ್ನ ಮದುವೆ ಆಗಲೇಬೇಕು ಅಂತ ನಿರ್ಧಾರ ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಜೀವನ ಜೊತೆನೇ ಆಗಲೇಬೇಕು ಅಂತ ನಾನು ನಿರ್ಧಾರ ಮಾಡಿರೋದು.
ಅದಕ್ಕೇ ನಾನು ಜೀವನ ಜೊತೆ ಇವತ್ತು ಓಡ್ ಹೋಗಲು ನಿರ್ಧಾರ ಮಾಡಿದ್ದೀನಿ. ಯಾರೇನು ಮಾಡೋಕ್ಕಲ್ಲ. ನಾವು ಇನ್ಮೇಲಿಂದ ತುಂಬ ಚೆನ್ನಾಗಿ ಮದುವೆ ಆದ್ರೂ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಎಲ್ಲರೂ ನಾವು ಚೆನ್ನಾಗಿರ್ತೀವಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.